ಅವರು ಹಾಗೆ ರಾಜ್ಯಪಾಲರಾದಂಥವರು ಕೇಂದ್ರದ ಸಚಿವರು ಕೂಡ ಆದಂಥವರು ಎಸ್ ಎಂ ಕೃಷ್ಣ ಅವರು ಇವತ್ತು ನಮ್ಮನ್ನೆಲ್ಲರನ್ನೂ ಹಗಲಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಮಲ್ಲೇಶ್ವರಂ ಶಾಸಕರಾದಂಥ ಅಶ್ವಥ್ ನಾರಾಯಣ ಅವರಿದ್ದಾರೆ. ಅವ್ರಿಗೆ ಮಾತಾಡಿಸೋಣ. ಸರ್ ನಮಸ್ತೆ. ಸರ್, ಮೊದಲನೇದಾಗಿ ನಿಮ್ಮ ಮತ್ತು ಎಸ್ ಎಂ ಕೃಷ್ಣ ಸರ್ದು ಒಡನಾಟ ಯಾವ ರೀತಿಯಾಗಿತ್ತು ಸರ್? ತುಂಬ ಹತ್ತಿರದಲ್ಲಿದ್ದೆ. ಅವರ ಪ್ರೀತಿ ವಿಶ್ವಾಸನ ಗಳಿಸ್ಕೊಳ್ಳುವಂಥ ಭಾಗ್ಯ ನಂದಾಗಿತ್ತು. ಅವ್ರಿಗೆ ಆತ್ಮೀಯತೆಯನ್ನು ಅಲ್ಲಿ ನನ್ನನ್ನು ಮಾತಾಡಿಸುವಂಥವ್ರು ಭಾಳ ಪ್ರೀತಿಯಿಂದ ಕಾಣ್ತಿದ್ದರು. ಅವರ ಸಾಧನೆ, ಅವರ ಕೊಡುಗೆ ಯಾವಾಗಲೂ ನಮಗೆ ಸ್ಫೂರ್ತಿದಾಯಕವಾಗಿರುತ್ತೆ. ನಾನು ಒಂದು ರಾಜಕೀಯ ಕ್ಷೇತ್ರದಲ್ಲಿದ್ದು, ಒಂದು ಸಾಮಾಜಿಕ ಕ್ಷೇತ್ರದಲ್ಲಿದ್ದು, ಅವರ ಒಂದು ಕೊಡುಗೆ ಮತ್ತು ನಡವಳಿಕೆಗಳು ನಾವು ಹೇಗೆ ಅದನ್ನು ಅಳವಡಿಸ್ಕೋಬೇಕು ಆ ದಾರಿಯಲ್ಲಿ ಪ್ರಯತ್ನ ಮಾಡ್ತಿರ್ತೀವಿ. ನಾವು ಪೂರ್ತಿ ಮಾಡ್ಕೊಳ್ಳೋಕ್ಕಾಗಿಲ್ದರೂ ಆ ದಾರಿಯಲ್ಲಿ ಅವರು ಸ್ಫೂರ್ತಿದಾಯಕವಾಗಿದ್ದು, ಸಮಾಜಕ್ಕೆ ಯಾವ ರೀತಿ ನಾವು ಕೊಡುಗೆಯನ್ನು ಕೊಡಬೇಕು ಅನ್ನೋದಕ್ಕೆ ಅವರೇ ಒಂದು ಉದಾಹರಣೆ ಮತ್ತು ಒಂದು ಮಾದರಿ. ಸರ್, ಮತ್ತಿನ್ನೊಂದು, ನೀವು ಅವರಿಂದ ರಾಜಕೀಯ ಮಾಡೋದು ಯಾವ ರೀತಿ ಏನು ಅಂತ ಏನಾದರೂ ಕಲ್ತಿದ್ರಾ? ಯಾವ ರೀತಿ? ಖಂಡಿತ. ಯಾಕೆಂದರೆ ನೋಡ್ತಾ ಇಡೀ ಸಮಾಜ ಮಾತಾಡ್ತಿರ್ತಾರೆ. ಹೇಗೆ ಯಾರನ್ನೂ ತೆಗಳದೆ, ಮನಸ್ಸಿಗೆ ನೋವು ಮಾಡದೆ, ಎಲ್ಲರನ್ನ ಜೊತೆಯಲ್ಲಿ ಒಂದಾಗಿ ನಾವು ಪ್ರತಿಪಕ್ಷವಾಗಲಿ ಆಡಳಿತ ಆಗಲಿ ಯಾರೇ ಇದ್ರೂ ಜೊತೆಯಲ್ಲಿ ಹೇಗೆ ಕೆಲಸ ಮಾಡಬೇಕು, ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಮತ್ತು ನಡವಳಿಕೆಗಳು, ವೇಷ ಭೂಷಣ, ಮಾತು ಕತೆ, ಕೆಲಸ ಕಾರ್ಯ ಮತ್ತು ಎಲ್ಲರ ಜೊತೆ ಬೆರೆಯೋದು ಹೇಗೆ, ಮತ್ತು ಈ ಥರ ಚಟುವಟಿಕೆಗಳಾಗಲಿ, ಕ್ರೀಡೆನಲ್ಲಾಗಲಿ, ಸಾಂಸ್ಕೃತಿಕವಾಗಲಿ ಎಲ್ಲ ಕ್ಷೇತ್ರದಲ್ಲೂ ಅದ್ಭುತವಾಗಿ ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಪರಿಪೂರ್ಣ ವ್ಯಕ್ತಿತ್ವ, ವೆರಿ ಕಲರ್ಫುಲ್, ವೆರಿ ಫಾರ್ವರ್ಡ್ ಲುಕ್ಕಿಂಗ್ ವ್ಯಕ್ತಿ ಅಂದರೆ ಅದು ಎಸ್ ಎಂ ಕೃಷ್ಣ ಅವರು. ಸರ್, ಮತ್ತು ಅಜಾತ ಶತ್ರು ಅಂತಲೇ ಗುರುತಿಸ್ಕೊಂಡಿದ್ರು. ಅವರಿಂದ ಇವತ್ತಿನ ರಾಜಕಾರಣಿಗಳು ಕಲಿಯೋತಕ್ಕಂಥ ಅಂಶಗಳೇನಾದರೂ ಇದೆಯಾ? ಖಂಡಿತ. ದ್ವೇಷ ವೈಮನಸ್ಸಲ್ಲೇ ಮುಳುಗಿರೋಂಥ ರಾಜಕೀಯದಲ್ಲಿ ಒಂದು ಪ್ರೀತಿ ವಿಶ್ವಾಸದಲ್ಲಿ ಕರ್ನಾಟಕ ಯಾವಾಗಲೂ ಒಂದು ನಡವಳಿಕೆಗೆ ಹೆಸರುವಾಸಿಯಾಗೋದು. ದ್ವೇಷ ವೈಮನಸ್ಸು ಇರ್ತಿರ್ಲಿಲ್ಲ. ಇವತ್ತು ಅದು ಭಾಳ ಹೆಚ್ಚಾಗಿ ಕಾಣ್ತಿದೆ. ಹಾಗಾಗಿ ಅದಕ್ಕೆಲ್ಲೊಂದು ತೆರವು ಕಾಣಬೇಕು, ತೆರವು ಆಗಬೇಕು. ಹಾಗಾಗಿ ಇವತ್ತು ಎಸ್ ಎಂ ಕೃಷ್ಣ ಅವರ ರೀತಿಯ ರಾಜಕಾರಣ ನಾವು ಅಳವಡಿಸ್ಕೋಬೇಕು. ಸರ್, ಕೊನೆಯದಾಗಿ ಒಂದು ಉತ್ತರದಲ್ಲಿ ಒಂದು ಪದದಲ್ಲಿ ಹೇಳಬೇಕು ಅಂದರೆ ಎಸ್ ಎಂ ಕೃಷ್ಣ ಅವ್ರಿಗೆ ಏನಂತ ಹೇಳ್ತೀರಾ ಸರ್? ಧೀಮಂತ ನಾಯಕ. ಎಸ್, ಇದಾಗಿತ್ತು ಮಲ್ಲೇಶ್ವರಂ ಶಾಸಕರಾದಂಥ ಅಶ್ವಥ್ ನಾರಾಯಣ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು. ಅಶ್ವವೇಗ ಇಂಗ್ಲಿಷ್ ನ್ಯೂಸ್ coming soon. Your channel, your voice, your trust.